ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯಪಾನ ಮಾಡಿದರೆ ಕೇಸ್ ಹಾಕಲಾಗುವುದು ಎಂದು ಅಬಕಾರಿ ಸಚಿವರಾದ RB ತಿಮ್ಮಾಪುರ್ ಅವರು ಹೇಳಿದ್ದಾರೆ. MRPಗಳಲ್ಲಿ ಮದ್ಯಪಾನ ಖರೀದಿಸಿ ಮೋಜು ಮಸ್ತಿಗಾಗಿ ಹೊರಗಡೆ ಸಾರ್ವಜನಿಕ ಜಾಗಗಳಲ್ಲಿ, ಪಾರ್ಕ್ ಹಾಗೂ ನಗರದ ಹೊರವಲಯಗಳಲ್ಲಿ ಕೂತು ಕುಡಿಯುವವರ ಮೇಲೆ ಕಲಬುರಗಿ ವಿಭಾಗ ವ್ಯಾಪ್ತಿಯಲ್ಲಿ ಈ ವರ್ಷ 359 ಕೇಸ್ ದಾಖಲಾಗಿವೆ ಎಂದು ಅಬಕಾರಿ ಸಚಿವರಾದ RB ತಿಮ್ಮಾಪುರ್ ಅವರು ತಿಳಿಸಿದ್ದಾರೆ. ಸಚಿವರ ಅಧ್ಯಕ್ಷತೆಯಲ್ಲಿ ಇಂದು ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಲಬುರಗಿ ವಿಭಾಗದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯ ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಇಂತಹ ಪ್ರಕರಣಗಳನ್ನು ತಡೆಗಟ್ಟಲು ಜನರು ನಿಗದಿತ ಸ್ಥಳಗಳಲ್ಲಿ ಕುಳಿತು ಕುಡಿಯಲು CL7 ಹೆಚ್ಚಿಸಲಾಗುತ್ತಿದೆ ಹಾಗೂ ಪೊಲೀಸ್ ಇಲಾಖೆಯ ಸಹಾಯ ಪಡೆದು ಸಾರ್ವಜನಿಕ ಸ್ಥಳಗಳಲ್ಲಿ ಕುಡಿಯುವವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಸೂಚಿಸಲಾಗಿದೆ ಎಂದರು. ಇಂದಿನ ಸಭೆಯಲ್ಲಿ ಮುಖ್ಯವಾಗಿ ಇಲಾಖೆಯ ಸುಧಾರಣೆ ಹಾಗೂ ಸಮಸ್ಯೆಗಳ ಪರಿಹಾರ ಕುರಿತು ಸಲಹೆಗಳನ್ನು ಪಡೆಯಲಾಯಿತು. ಕಲಬುರಗಿ ವಿಭಾಗ ವ್ಯಾಪ್ತಿಯಲ್ಲಿ ಮದ್ಯಪಾನದ ವಾರ್ಷಿಕ ವಹಿವಾಟು ಕುರಿತು ಚರ್ಚಿಸಲಾಯಿತು. ಈ ಸಾಲಿನಲ್ಲಿ ವಹಿವಾಟು ಸ್ವಲ್ಪ ಕಡಿಮೆಯಾಗಿರುವುದಕ್ಕೆ ಕಾರಣಗಳ ಕುರಿತು ಇಲಾಖೆ ಮಟ್ಟದಲ್ಲಿ ಇತರೆ ಮಾದಕ ದ್ರವ್ಯಗಳ ಸರಬರಾಜು ಮೇಲೆ ನಿಗಾ ವಹಿಸಲು ಸೂಚಿಸಲಾಗಿದೆ. ನೆರೆ ರಾಜ್ಯಗಳಿಂದ ಈ ಭಾಗದಲ್ಲಿ ಗಾಂಜಾ ಮಾರಾಟ ಪ್ರಕರಣಗಳು ಹೆಚ್ಚಾಗಿರುವುದು ಗಮನಕ್ಕೆ ಬಂದಿದೆ ಹಾಗೂ ನೆರೆ ರಾಜ್ಯಗಳಲ್ಲಿ ಸಾರ್ವಜನಿಕವಾಗಿ ಮಾರಲಾಗುವ ಸೇಂದಿ ಸೇವನೆ ಜಾಸ್ತಿಯಾಗಿರುವುದು ಸಹ ಸಮಸ್ಯೆಯಾಗಿದೆ. ಕಲಬುರಗಿ ವ್ಯಾಪ್ತಿಯಲ್ಲಿ ಗಾಂಜಾ ಮಾರಾಟವನ್ನು ತಡೆಗಟ್ಟಲು ಸಂಬಂಧಿಸಿದ ಇಲಾಖೆಗಳಿಗೆ ಸೂಚಿಸಲಾಗಿದೆ. ಗಡಿಗಳಲ್ಲಿ ಚೆಕ್ ಪೋಸ್ಟ್ ಸೇರಿದಂತೆ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯ ಮೇಲೆ ನಿಗಾ ವಹಿಸಲು ಸೂಚಿಸಲಾಗಿದೆ. ಗಾಂಜಾ ಹಾಗೂ ಇತರೆ ಮಾದಕ ದ್ರವ್ಯಗಳ ಮಾರಾಟವನ್ನು ಹಾಗೂ ಹಳ್ಳಿಗಳಲ್ಲಿ ಮನೆಗಳಲ್ಲಿ ಮದ್ಯಪಾನ ಮಾರಾಟ ಮಾಡುವುದನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳುವಂತೆ ಇಂದಿನ ಸಭೆಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು. ಡೆಪ್ಟಿಗಳು ಸ್ವಲ್ಪ ಯಾರ್ಯಾರು ಡೆಪ್ಟಿಗಳ್ರಿ ಇಲ್ಲಿ ಸ್ವಲ್ಪ ಓಡಾಡ್ರಿ, ಜಾಸ್ತಿ ಇದಾಡ್ರಿ ಎಲ್ಲ ಡೆಪ್ಟಿಗಳು. ಸೇಮ್ ಬೆಂಗಳೂರು ಜನ ಹೆಂಗಿದೆ ಅದೇ ಆಟಿಟ್ಯೂಡ್. ಬೆಂಗಳೂರಲ್ಲಿ ಹಂಗೆ ಒಂದ್ಸರಿ ಬಂದು ಸೇರ್ಕೊಂಡ್ಬಿಡ್ತಾರೆ, ಮುಗೀತು. ನೀವು ಹಂಗೆ ಆಗ್ಬಿಟ್ಟಿದ್ದೀರಾ. ಹೈದರಾಬಾದ್ ಕರ್ನಾಟಕದಲ್ಲೇ ನೀವು ಇಲ್ಲಿ ಯಾವಾಗಲೂ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದವರು ಊರೇ ಬಿಟ್ಟಿಲ್ಲ, ಇಲ್ಲೇ ಇದ್ದೀರಾ. ನಿಮ್ಮನ್ನೆಲ್ಲ ಈಗ ಕೌನ್ಸಿಲಿಂಗ್ ಬೆಂಗಳೂರಿಗೆ ಹಾಕೊಂಡ್ಬಿಡಿ, ಅವಾಗಲೇ ಚೇಂಜ್ ಆಗ್ತೀರ. ನಾವು ಡೆಪ್ಟಿ ಸೂಪರಿಂಟೆಂಡರ್ಗಳು ಎನ್ಫೋರ್ಸ್ಮೆಂಟ್ಗೆ ತುಂಬಾ ನಿಮ್ಗೆ ವಿಶೇಷವಾದ ರೋಲ್ ಇದೆ. ನೀವು ಯಾವಾಗಲೂ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ನಿಮ್ಮ ಇನ್ಸ್ಪೆಕ್ಟರ್ಗಳು ಸಬ್ ಇನ್ಸ್ಪೆಕ್ಟರ್ನ ಕೈಡ್ ಕರ್ಕೊಂಡು ಹೋಗೋ ಥರ ಇರಬೇಕು. ಬರ ಎಲ್ಲೋಗೋಣ ಇಲ್ಲೋಗೋಣ ಅಂತೇಳಿ, ಇಲ್ಲಾಂದ್ರೆ ಅವ್ರು ಎದ್ದಾಳಲ್ಲ, ಆಫೀಸ್ ಬಿಟ್ಟು ಎದ್ದಾಳಲ್ಲ, ಹೊರಗಡೆ ಬರಲ್ಲ. ಕುಡಿಯುವ ನೀರಿನ ಸಮಸ್ಯೆಗೆ ಸಂಬಂಧಿಸಿದಂತೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಪ್ರಸ್ತುತ ಬೇಸಿಗೆ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ಜಿಲ್ಲೆಗಳಲ್ಲಿ ಕುಡಿಯುವ ನೀರನ್ನು ಗಮನದಲ್ಲಿ ಇಟ್ಟುಕೊಂಡು ಕೆಲವೆಡೆ ಬೆಳೆಗಳಿಗೆ ನೀಡಲು ಸಾಧ್ಯವಾಗುತ್ತಿಲ್ಲ. ಕುಡಿಯುವ ನೀರಿನ ಸಮಸ್ಯೆ ಎಲ್ಲರಿಗೂ ಒಂದೇ ಆಗಿದ್ದು, ನೆರೆ ರಾಜ್ಯಗಳ ಜನರಿಗೆ ಕುಡಿಯುವ ನೀರಿನ ಸಮಸ್ಯೆಯಾದಾಗ ಮಾನವೀಯತೆಯ ದೃಷ್ಟಿಯಿಂದ ಸ್ಪಂದಿಸಬೇಕಾಗುತ್ತದೆ. ನಮಗೆ ಕುಡಿಯುವ ನೀರಿನ ಸಮಸ್ಯೆಯಾದಲ್ಲಿ ಪಕ್ಕದ ಮಹಾರಾಷ್ಟ್ರದೊಂದಿಗೆ ನೀರು ಕೇಳಲಾಗುವುದು ಎಂದರು.
ಕಲ್ಯಾಣ ಕರ್ನಾಟಕ 371J ಅಡಿಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಬಡ್ತಿ ಸಮಸ್ಯೆ ಇದ್ದರೆ ಸರಿಪಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಇಂದಿನ ಕಲಬುರಗಿ ವಿಭಾಗದ ಅಬಕಾರಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಗಳ ಸಚಿವರು ಹಾಗೂ ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶರಣಬಸಪ್ಪ ದರ್ಶನಾಪುರ್, ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್, ಜಾರಿ ಮತ್ತು ಅಪರಾಧ ಅಬಕಾರಿ ಅಪರ ಆಯುಕ್ತರಾದ ಡಾಕ್ಟರ್ ವೈ ಮಂಜುನಾಥ್, IML ಅಬಕಾರಿ ಜಂಟಿ ಆಯುಕ್ತರಾದ ನಾಗರಾಜಪ್ಪ, ಜಾರಿ ಮತ್ತು ತನಿಖೆ ಪ್ರಭಾರ ಅಬಕಾರಿ ಜಂಟಿ ಆಯುಕ್ತರಾದ ಕಲಬುರಗಿ ವಿಭಾಗದ ಡಾಕ್ಟರ್ ಸಂಗನಗೌಡ ಸಿ ಹೊಸಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕಂಟ್ರೋಲ್ ಮಾಡಲಿಲ್ಲ ಅದೇನು ಇಂಪ್ರೂವ್ಮೆಂಟ್ ಆಗುತ್ತೆ. ಮಿಲ್ಟ್ರಿ ಮಾರಾಟ ಮಾಡಿದ್ರೆ, ಹೊರಗಡೆ ಬಂದು ಲಿಕ್ಕರಲ್ಲಿ ಮಾರಾಟ ಮಾಡಿದರೆ, ಗಾಂಜಾ ಫ್ರೀ ಬಿಟ್ಟರಪ್ಪ ಅಂದರೆ ನೀವು ಮೈನಸ್ನಾಗ ಇರ್ತೀವಿ. ಮೈನಸ್ ಆದ ಕಾರಣಗಳೇನು ಬಿಟ್ಟು ತೆಗಿಬೇಕಲ್ಲ. ನೀವು ಅದರಲ್ಲಿ ವಿಫಲರಾಗಿದ್ದರೆ ಅದರಲ್ಲಿ ನೀವು ಸಕ್ಸಸ್ ಆಗಬೇಕಂತ ಕೆಲಸ ಮಾಡಬೇಕು. ಕೆಲವು ಒಳ್ಳೆ ಕೆಲಸ ಮಾಡಿದ್ರಿ, ಕೆಲವರು ನಿದ್ದೆಯಲ್ಲಿದ್ದರೆ ಅದನ್ನೇ ಎತ್ತಿಕೊಳ್ತಿದ್ರೆ ಕ್ರಮ ಖಂಡಿತ. ಇಮಿಡಿಯೇಟ್ ಒಂದು ಕಮಿಟಿ ಕಳಿಸಿ ಪಹಲೆ ನಾವು ಇಮಿಡಿಯೇಟ್ ಕಮಿಟಿ ಮಾಡಿ ಇದೆಲ್ಲ ರಿಪೋರ್ಟ್ ತರಿಸ್ಕೊಂಡ್ರು ಯಾರ್ದೇನಿದೆ ತಪ್ಪುಗಳಿದ್ದಾವೆ ಪ್ರತಿ ಹಂತದಿಂದ ಇನ್ಸ್ಪೆಕ್ಟರ್ ಹಿಡ್ಕೊಂಡು ಎಲ್ಲಿರ್ತಾನೆ ಯಾರು ತಪ್ಪಿದಾವೆ, ಯಾರು ಮಿಸ್ಟೇಕ್ ಅಂತ ಏನಾಗ್ತಿದೆ ಅನ್ನೋದು ರಿಪೋರ್ಟ್ ತರಿಸ್ಕೊಂಡು ಕ್ರಮ ಕೈಗೊಳ್ತಾರೆ. ಯಾಕಂದರೆ 2ನೇ ಮೀಟಿಂಗ್ದಲ್ಲಿ ನೀವು ಸುಧಾರಣೆ ಇದೆ. ಫಸ್ಟ್ ಮೀಟಿಂಗ್ ಮಾಡಿದಾಗ ಏನಿತ್ತು ಅದೇ ಸ್ಥಿತಿ ಇವಾಗ ಇದೆ. ನೀವು ಅದು ಇಂಪ್ರೂವ್ಮೆಂಟ್ ಆಗ್ತಿರುತ್ತೆ ನೋಡಿದರೆ ಅದು ಆಗಿಲ್ಲ. ಇವತ್ತಾದರೂ ಎಚ್ಚೆತ್ಕೊಂಡು ಕೆಲಸ ಮಾಡಿ. ಈ ಸಲ ಅಂತೂ ನಾವು ರಿಪೋರ್ಟ್ ಮೇಲೆ ಕ್ರಮ ಕೈಗೊಳ್ತೇವೆ. ನೆಕ್ಸ್ಟ್ ಸಲ ಅದೇ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಕಠಿಣ ಕ್ರಮ ಕೈಗೊಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಆಯಿತಾ? ಅಟಲ್ ಬಿಹಾರಿ ವಾಜಪೇಯಿ ಅವರು ವ್ಯಕ್ತಿಯಲ್ಲ, ಬದಲಿಗೆ ಸಾವಿರಾರು ಕಾರ್ಯಕರ್ತರಿಗೆ ದೊಡ್ಡ ಶಕ್ತಿಯಾಗಿದ್ದರು ಎಂದು ಅಟಲ್ಜಿ ಶತಮಾನೋತ್ಸವದ ರಾಜ್ಯ ಸಂಚಾಲಕರಾದ ಜಗದೀಶ್ ಹಿರೇಮನಿಯವರು ಹೇಳಿದ್ದಾರೆ. 5 ದಶಕಗಳ ಕಾಲ ರಾಷ್ಟ್ರೀಯ ವಿಚಾರಧಾರೆಗಳನ್ನು ಮೈಗೂಡಿಸಿಕೊಂಡು ಸಂಘಟನಾತ್ಮಕವಾಗಿ ದೇಶದಾದ್ಯಂತ ಪಕ್ಷವನ್ನು ಗಟ್ಟಿಗೊಳಿಸಿರುವ ಅಟಲ್ ಬಿಹಾರಿ ವಾಜಪೇಯಿ ವ್ಯಕ್ತಿಯಲ್ಲ, ಬದಲಾಗಿ ಸಾವಿರಾರು ಕಾರ್ಯಕರ್ತರಿಗೆ ಅವರೊಂದು ದೊಡ್ಡ ಶಕ್ತಿಯಾಗಿದ್ದರು ಎಂದು ಅಟಲ್ಜಿ ಶತಮಾನೋತ್ಸವದ ರಾಜ್ಯ ಸಂಚಾಲಕರಾದ ಜಗದೀಶ್ ಹಿರೇಮನಿ ಅವರು ಹೇಳಿದ್ದಾರೆ. ಅವರು ಕಲಬುರಗಿ ನಗರದ ಚೇಂಬರ್ ಆಫ್ ಕಾಮರ್ಸ್ ಸಭಾಂಗಣದಲ್ಲಿ ಗುರುವಾರ ಸಂಜೆ ಭಾರತೀಯ ಜನತಾ ಪಕ್ಷ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಿದ್ದ ಅಟಲ್ ವಿರಾಸತ್ ಜಿಲ್ಲಾ ಮಟ್ಟದ ಸಮಾವೇಶದಲ್ಲಿ ಮುಖ್ಯ ವಕ್ತಾರರಾಗಿ ಆಗಮಿಸಿ ಮಾತನಾಡಿದ ಅವರು, ದೇಶದಾದ್ಯಂತ ವ್ಯಾಪಕವಾಗಿ ಪ್ರವಾಸ ಮಾಡಿ ಹಳ್ಳಿಗಳಲ್ಲಿ ಪಕ್ಷದ ಕಾರ್ಯಕರ್ತರನ್ನು ಒಂದಾಗಿಸುವ ಮೂಲಕ ರಾಷ್ಟ್ರಕ್ಕಾಗಿ, ರಾಷ್ಟ್ರದ ಉನ್ನತಿಗೆ ಅವರೊಂದಿಗೆ ವ್ಯಕ್ತಿಯಾಗದೆ ದೊಡ್ಡ ಶಕ್ತಿಯಾಗಿದ್ದರು ಎಂದು ಹೇಳಿದರು. ಅಟಲ್ ವಿರಾಸತ್ ಕಾರ್ಯಕ್ರಮ ಆಯೋಜನೆ ಮಾಡುವ ಮೂಲಕ ಅಂದಿನ ವಿಚಾರಧಾರೆಗಳನ್ನು ಇಂದಿನ ಕಾರ್ಯಕರ್ತರಿಗೆ ತಿಳಿಸುವ ಅಭಿಯಾನ ಇಡೀ ದೇಶದಾದ್ಯಂತ ಅಟಲ್ಜಿ ಶತಮಾನೋತ್ಸವ ಹೆಸರಿನಲ್ಲಿ ಮಾಡಲಾಗುತ್ತಿದೆ. 1970-80ರ ದಶಕದಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದ ಅಟಲ್ ಬಿಹಾರಿ ವಾಜಪೇಯಿ ಅವರ ರಾಜಕೀಯ ಜೀವನ ನಮಗೆಲ್ಲ ಆದರ್ಶ. ರಾಜಕಾರಣದಲ್ಲಿ ಪರಿವರ್ತನೆಯ ಗಾಳಿ ಬೀಸಿದ ಅಟಲ್ಜಿ ಚುನಾವಣೆಯಲ್ಲಿ ಸೋತ ಜಾಗದಲ್ಲೇ ಗೆದ್ದು ಬಂದು ಇತರರಿಗೆ ಆದರ್ಶವಾಗಿದ್ದರು ಎಂದರು. 1951ರಲ್ಲಿ ಜನಸಂಘ ಪ್ರಾರಂಭವಾಗಿ ಹಿಂದುತ್ವದ ವಿಚಾರಧಾರೆಗಳನ್ನು ಸಂಸತ್ ಭವನದಲ್ಲಿ ಧ್ವನಿ ಎತ್ತಲು ಸಂಘದಂಗಳದಲ್ಲಿ ವಿಚಾರ ಬಂದಾಗ ಆಗ ಮೊದಲು ಹೆಸರು ಬಂದಿದ್ದೆ ಅಟಲ್ ಬಿಹಾರಿ ವಾಜಪೇಯಿ ಅವರದ್ದು. ಹೋರಾಟದಿಂದ ಹಿಂದೆ ಸರಿಯದ ವ್ಯಕ್ತಿತ್ವ ಅವರದ್ದು. ತುರ್ತು ಪರಿಸ್ಥಿತಿ ವಿರುದ್ಧ ಧ್ವನಿ ಎತ್ತಿದ ಹಲವು ನಾಯಕರು ಜೈಲಿನ ಕಾರಾವಾಸ ಅನುಭವಿಸಿ ವಿರೋಧಿಗಳಿಗೆ ತಮ್ಮ ಮಾತುಗಳಲ್ಲೇ ಸಿಂಹ ಸ್ವಪ್ನದಂತೆ ಕಾಡುತ್ತಿದ್ದರು. ಅಂದು ಅಟಲ್ಜಿ ಚುನಾವಣೆ ಸಂದರ್ಭದಲ್ಲಿ ಹೇಳಿದ ರಾಮ ಮಂದಿರ ನಿರ್ಮಾಣ ಆರ್ಟಿಕಲ್ 370 ರದ್ದು ಮಾಡಲಾಗಿದ್ದು ದೇಶದಲ್ಲಿ ಸಮಾನ ಕಾನೂನು ಸಹ ಜಾರಿಯಾಗಲಿದೆ ಎಂದು ಜಗದೀಶ್ ಹಿರೇಮನಿ ತಿಳಿಸಿದರು. ಅಟಲ್ಜಿಯವರ ವಿಚಾರಗಳನ್ನ ಕುರಿತಂತೆ ಅಟಲ್ಜಿಯವರ ಒಂದು ವ್ಯಕ್ತಿತ್ವವನ್ನ ತಿಳಿಸೋದಕ್ಕೆ 1 ಗಂಟೆ 2 ಗಂಟೆ ಅವಧಿ ಸಾಕಾಗೋದಿಲ್ಲ. ಆ 50 ವರ್ಷಗಳ ನಿರಂತರ ರಾಜಕೀಯ ಒಂದು ಸಂಘರ್ಷ, ಸಂಘಟನಾತ್ಮಕವಾಗಿರ್ತಕ್ಕಂಥ ಒಂದು ಪರಿವರ್ತನೆಯ ಯಾತ್ರೆಯ ಇತಿಹಾಸವನ್ನ ಹೇಳೋದಕ್ಕೆ ಅಷ್ಟು ಸುಲಭವಾಗಿ ನನಗೂ ಕೂಡ ಆಗೋದಿಲ್ಲ. ಅಟಲ್ ಬಿಹಾರಿ ವಾಜಪೇಯಿ ಅವರ 100 ವರ್ಷಗಳ ಈ ಒಂದು ಜನ್ಮ ದಿನವನ್ನ, ಅವತ್ತಿನ ಸಂಘರ್ಷದ ದಿನಗಳನ್ನ ಇವತ್ತಿನ ಕಾರ್ಯಕರ್ತರಿಗೆ ಗೊತ್ತು ಮಾಡಿಕೊಡಬೇಕು. ಅವರ ವಿಚಾರಧಾರೆಗಳು ಇವತ್ತಿನ ಕಾರ್ಯಕರ್ತರಿಗೆ ಪ್ರಸ್ತುತವಾಗಿ ಬರಬೇಕು ಅನ್ನುವಂತಹ ಉದ್ದೇಶವನ್ನ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಇಡೀ ವರ್ಷ 2024 ಡಿಸೆಂಬರ್ 25ರಿಂದ 2025 ಡಿಸೆಂಬರ್ 5ರವರೆಗೂ ಇಡೀ ವರ್ಷ ನಿರಂತರವಾಗಿ ಇಡೀ ದೇಶದಾದ್ಯಂತ ಎಲ್ಲ ಕಾರ್ಯಕರ್ತರಿಗೆ ಅವರ ವಿಚಾರಧಾರೆಗಳನ್ನ ತಿಳಿಸುವಂತಹ ಒಂದು ಅಭಿಯಾನವನ್ನ ಕೈಗೊಂಡಿದ್ದೇವೆ.
ಡಿಸೆಂಬರ್ 25ನೇ ತಾರೀಕು ಅವರ ಜನ್ಮದಿನ. ಅವತ್ತಿನ ದಿನ ಸುಶಾಸನ ದಿನವನ್ನಾಗಿ ಇಡೀ ದೇಶದಾದ್ಯಂತ ನಾವು ಆಚರಣೆಯನ್ನ ಮಾಡಿದ್ವಿ. ಅದರ ನಂತರ ಇಡೀ ರಾಜ್ಯದಲ್ಲಿ, ದೇಶದಲ್ಲಿ ಅಟಲ್ಜಿ ಅವರೊಂದಿಗೆ ನಿಕಟವರ್ತಿಗಳಾಗಿ ಅವರ ಒಟ್ಟೊಟ್ಟಿಗೆ ಕೆಲಸವನ್ನ ನಿರ್ವಹಣೆ ಮಾಡಿರುವಂತ ಯಾವುದೋ ಕಾರ್ಯಕ್ರಮಗಳಲ್ಲಿ, ಹೋರಾಟಗಳಲ್ಲಿ ಅವರ ಜೊತೆಗೆ ಸಂಘಟನೆಯನ್ನ ಕೆಲಸ ಮಾಡುವಂತಹ ಸಂಪರ್ಕಕ್ಕೆ ಬಂದಿರುವಂತ ಎಲ್ಲ ಹಿರಿಯರ ಮನೆಗಳಿಗೆ ಹೋಗಿ ಅವರಿಗೆ ಗೌರವವನ್ನ ಸಮರ್ಪಣೆ ಮಾಡುವಂತ ಅಭಿಯಾನವನ್ನ ನಾವು ಮಾಡಿದ್ದೀವಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ವಿಸ್ತಾರಕರಾಗಿ ಕೆಲಸ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು 9 ಬಾರಿ ಸಂಸದರಾಗಿ 3 ಬಾರಿ ಈ ದೇಶದ ಪ್ರಧಾನಿಯಾಗಿ ಕೆಲಸ ಮಾಡಿದ್ದಾರೆ. ಒಂದೇ ಒಂದು ಮತದಿಂದ ಅಧಿಕಾರ ಪಡೆಯಬಹುದಾಗಿತ್ತು, ಆದರೆ ಅವರ ಆದರ್ಶ ಅದಕ್ಕೆ ಒಪ್ಪಿಗೆ ನೀಡಲಿಲ್ಲ. ಈ ಎಲ್ಲಾ ಸಂಗತಿ ಪ್ರತಿ ಕಾರ್ಯಕರ್ತನಿಗೆ ಪ್ರೇರಣೆಯಾಗಲಿ ಎಂದು ಬಿಜೆಪಿ ಕಲಬುರಗಿ ಮಹಾನಗರ ಜಿಲ್ಲಾಧ್ಯಕ್ಷರಾದ ಚಂದು ಪಾಟೀಲ್ ಅವರು ಹೇಳಿದರು. ಅದೇ ಇವತ್ತಿನ ದಿವಸ ಒಂದು ಒಳ್ಳೆ ಕಾರ್ಯಕ್ರಮ ಅಟಲ್ ಬಿಹಾರಿ ವಾಜಪೇಯಿ ನೆನಪು ಮಾಡ್ಕೊಂಡು ಮಾಡ್ಬೇಕಂತಂದ್ರೆ ನಮ್ಗ ಕಾಂಗ್ರೆಸ್ಸಿಗೆ ಏನ್ ಫರಕ್ ಅದ ಅಂತಂದ್ರೆ ಇದೇ ಫರಕ್ ಅದ ಅಂತ ಹೇಳಕ್ ಬಯಸ್ತೀನಿ. ಅಟಲ್ ಬಿಹಾರಿ ವಾಜಪೇಯಿ 50 ವರ್ಷ ಏನೊಂದು ಭಾರತೀಯ ಜನತಾ ಪಾರ್ಟಿ ಸೆಲೆಕ್ಟ್ ಕೆಲಸ ಮಾಡಿ, ಕಾರ್ಯ ಮಾಡಿ, ಪ್ರಧಾನ ಮಂತ್ರಿ ಆಗಿ ಮತ್ತೊಮ್ಮ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿ ಮುಖಾಂತರ ನಾವೆಲ್ಲರೂ ಕೂಡಿ ಭಾರತನಾಗ ಭಾರತೀಯ ಜನತಾ ಪಾರ್ಟಿ ಏನ್ ಪ್ರಧಾನ ಮಂತ್ರಿ ಆದ ಕಾರಣ ಅಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ನೆಚ್ಕೊಂಡು ನಾವು ಮರಿಬಾರ್ದು ಅಂತ ಹೇಳಿ ಪ್ರತಿ ವರ್ಷ ಇಂಥ ಒಂದು ಕಾರ್ಯಕ್ರಮ ಹಾಕ್ತಾರೆ. ನಮ್ಮ ಪಕ್ಷ ಅಭಿನಂದನೆ ಹೇಳಕ್ ಬಯಸ್ತೀನಿ. ವಾಜಪೇಯಿ ಜಿ ಅವರಿಗೆ ಭಾರತ ರತ್ನ 2014 ಕೊಡ್ತಾರ. ಅದಕ್ಕೆ ಅವ್ರ ಒಂದು ಕವಿ ಹೇಳಕ್ ಪ್ರಸ್ತಾವ ಮಾಡ್ತೀನಿ. मौत का उम्र क्या है, मौत का उम्र क्या है, 2 पल का नहीं, जिंदगी सिलसिला आजकल का नहीं ಅಂತ ಹೇಳ್ತಾರ ಅವರು. ಕೊನೆಗೆ ಅವರು ಪ್ರತಿ ಸತಿ ಒಂದ್ ಏನ್ ಹೇಳ್ತಾರ ಅಂದ್ರೆ सरकारें आएंगे जाएंगे, पार्टियां बनेंगे बिगड़ेंगे, मगर ये देश रहना चाहिए, इस देश का लोकतंत्र रहना चाहिए, अमर रहना चाहिए ಅಂತ ಹೇಳ್ತಾರೆ. ಆಖರಿಗೆ ಅವ್ರು ಏನ್ ಹೇಳ್ತಾರ, ಮೇ ಅಟಲ್ ಹೋ, ಮೇ ಅಟಲ್ ಹೋ, ಮೇ ಅಟಲ್ ಹೋ. ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡರಾದ ಸಂಜಯ್ ಮಿಸ್ಕಿನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಬಿಜೆಪಿ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಅಶೋಕ್ ಬಗಲಿ, ಮಾಜಿ ಶಾಸಕರಾದ ಸುಭಾಷ್ ಗುತ್ತೇದಾರ್, ಬಿಜೆಪಿ ಒಬಿಸಿ ಮೋರ್ಚಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವಣ್ಣ ಮ್ಯಾಕೇರಿ, ಕಾರ್ಯದರ್ಶಿಗಳಾದ ಉಮೇಶ್ ಪಾಟೀಲ್, ಮಹಾದೇವ್ ಬೆಳಮಗಿ, ಶಿವಯೋಗಿ ನಾಗನಹಳ್ಳಿ, ಚಂದಮ್ಮ ಪಾಟೀಲ್, ಮುಖಂಡರಾದ ಶರಣಪ್ಪ ತಳವಾರ್, ದಯಾಘನ್ ಧಾರವಾಡ್ಕರ್, ಅರವಿಂದ್ ನವಲಿ, ಲಿಂಗರಾಜ್ ಬಿರಾದಾರ್, ಅಂಬಾರಾಯ್ ಅಷ್ಟಗಿ, ಸಚಿನ್ ಕಡಗಂಚಿ, ಬಸವರಾಜ್ ಬೆಣ್ಣೂರ್, ಶಶಿಕಲಾ ಟೇಂಗಳಿ, ಭಾಗಿರಥಿ ಗುನ್ನಾಪುರ್, ಸಂತೋಷ್ ಹಾದಿಮನಿ, ವಿಜಯಲಕ್ಷ್ಮಿ ಗೊಬ್ಬರ್ಕರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಏಪ್ರಿಲ್ 1ರಂದು ಕಲಬುರಗಿ ನಗರದ ಪತ್ರಿಕಾ ಭವನದ ಸಾಂಸ್ಕೃತಿಕ ಭವನದಲ್ಲಿ ತ್ರಿವಿಧ ದಾಸೋಹ ಮೂರ್ತಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳವರ 118ನೆಯ ಗುರುವಂದನಾ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು
ಅರುಣಕುಮಾರ್ ಪಾಟೀಲ್ ಕೋಡಲಹಂಗರ್ಗ ಅವರು ತಿಳಿಸಿದ್ದಾರೆ. ಜಿಲ್ಲಾ ವೀರಶೈವ ಸಮಾಜ ಹಾಗೂ ಶ್ರೀ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘ ಕಲಬುರಗಿಯ ವತಿಯಿಂದ ತ್ರಿವಿಧ ದಾಸೋಹ ಮೂರ್ತಿ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಶಿವಯೋಗಿಗಳವರ 118ನೆಯ ಗುರುವಂದನಾ ಮಹೋತ್ಸವವು ಕಲಬುರಗಿ ನಗರದ ಪತ್ರಿಕಾ ಭವನದ ಸಾಂಸ್ಕೃತಿಕ ಭವನದಲ್ಲಿ ದಿನಾಂಕ 1 ಏಪ್ರಿಲ್ 2025ರಂದು ಬೆಳಗ್ಗೆ 11:15 ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ವೀರಶೈವ ಸಮಾಜ ಕಲಬುರಗಿಯ ಅಧ್ಯಕ್ಷರು ಹಾಗೂ ಶ್ರೀ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘದ ಅಧ್ಯಕ್ಷರಾದ ಅರುಣಕುಮಾರ್ ಎಸ್ ಪಾಟೀಲ್ ಕೋಡಲಹಂಕರ್ಗ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ನಡೆದಾಡುವ ದೇವರಾಗಿರ್ತಕ್ಕಂಥ 120 ವರ್ಷಗಳ ಇತಿಹಾಸ ಪರಂಪರೆ ಹೊಂದಿರತಕ್ಕಂಥ ಶ್ರೀ ಸಿದ್ಧಗಂಗಾ ಮಠದ ಪೂಜ್ಯರಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ 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 ಶಿವಕುಮಾರ ಮಹಾ ಸ್ವಾಮೀಜಿಗಳ 118ನೇ ಗುರುವಂದನಾ ಕಾರ್ಯಕ್ರಮ ನಾವು ನಾಳೆ ಬರ್ತಕ್ಕಂಥ 1ನೇ ತಾರೀಕಿನ ದಿನದಂದು ತಮ್ಮ ಪತ್ರಿಕಾ ಭವನದ ಸಭಾಂಗಣದಲ್ಲಿ ನಾವು ಆಯೋಜನೆ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅನೇಕ ಒಳ್ಳೆಯ ಕಾರ್ಯಕ್ರಮಗಳು ಕೂಡ ಆ ದಿವಸ ನಾವು ಹಮ್ಮಿಕೊಂಡಿದ್ದೀವಿ. ಆ ಒಂದು ಕಾರ್ಯಕ್ರಮ ದಿನದಂದು ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಆ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿಕೊಳ್ಳಿದ್ದಾರೆ. ಅದೇ ರೀತಿಯಾಗಿ ಸಿದ್ಧಲಿಂಗ ಸ್ವಾಮೀಜಿ ಕರ್ಣೇಶ್ವರ ಮಠ ಅವರು ಕೂಡ ಅವತ್ತು ಬರಲಿದ್ದಾರೆ ಸಾನ್ನಿಧ್ಯ ವಹಿಸಿಕೊಳ್ಳಿಕ್ಕೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಮಾಜಿ ಸಂಸದರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಪಾಟೀಲ್ ಸೇಡಂಜಿಯವರು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಅದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ವಿಜಯವಾಣಿ ಪತ್ರಿಕೆಯ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಹಾಗೂ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬುರಾವ್ ಯಡ್ರಾಮಿ ಅಣ್ಣವರು ಕೂಡ ಆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ. ಹಾಗೂ ಸರ್ವಜ್ಞ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಚನ್ನಾರೆಡ್ಡಿ ಪಾಟೀಲ್ಜಿ ಅವರು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪ್ರತಿ ವರ್ಷದಂತೆ ನಾವು ನಂದಗೋಕುಲ ವಿದ್ಯಾರ್ಥಿಗಳಿಗೆ ಸಣ್ಣ ಅನುದಾನವನ್ನು ಅಂದರೆ ಕಾಣಿಕೆ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನೀಡ್ತೀವಿ. ಅದರ ಜೊತೆಗೆ ಹಣ್ಣು ಹಂಪಲು ವಿತರಣೆ ಕಾರ್ಯಕ್ರಮವನ್ನು ಮಾಡ್ತೀವಿ. ಪ್ರತಿ ವರ್ಷ ನಾವು ಸಿದ್ಧಗಂಗಾ ಶ್ರೀ ಮತ್ತು ಡಾಕ್ಟರ್ ಶಿವಕುಮಾರ್ ಶ್ರೀ ಪ್ರಶಸ್ತಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಸಮಾಜದಲ್ಲಿ ವಿಶೇಷವಾಗಿರ್ತಕ್ಕಂಥ ಏನು ವಿಶೇಷ ಸೇವೆಗೈದಿರ್ತಾರೆ ಅಂಥವರನ್ನು ಪರಿಗಣಿಸಿ ನಾವು ಈ ಒಂದು ಪ್ರಶಸ್ತಿಯನ್ನು ಕೂಡ ನೀಡ್ತೀವಿ. ಈ ಸುದ್ದಿಗೋಷ್ಠಿಯಲ್ಲಿ ಶ್ರೀ ಸಿದ್ಧಗಂಗಾ ಹಳೆಯ ವಿದ್ಯಾರ್ಥಿಗಳ ಹಾಗೂ ಹಿತೈಷಿಗಳ ಸಂಘ ಕಲಬುರಗಿಯ ಕಾರ್ಯದರ್ಶಿಗಳಾದ ದೇವೇಂದ್ರಪ್ಪ ಅವಂಟಿ, ಚನ್ನಬಸಯ್ಯ ಗುರುವಿನ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಏಪ್ರಿಲ್ 6ರಂದು ಕಲಬುರಗಿ ನಗರದ ಜಿಲ್ಲಾ ನ್ಯಾಯಾಲಯದ ಎದುರುಗಡೆ ಇರುವ ವಿಶ್ವೇಶ್ವರಯ್ಯ ಭವನದಲ್ಲಿ ವಚನ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಕಲ್ಯಾಣ ಕರ್ನಾಟಕ ಭಾಗದ ಕಲಾವಿದರಿಗಾಗಿ ಕಲ್ಯಾಣ ಕಲಾ ಉತ್ಸವ ಆಡಿಷನ್ ಹಮ್ಮಿಕೊಳ್ಳಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗ ಸಾಂಸ್ಕೃತಿಕವಾಗಿ, ಸಾಹಿತ್ಯಿಕವಾಗಿ ಐತಿಹಾಸಿಕ ಪರಂಪರೆ ಹೊಂದಿದ್ದು, ಇಲ್ಲಿಯ ಪರಿಸರದಲ್ಲಿ ಅನೇಕ ಹಿರಿಯರು, ಯುವಕರು ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿ ಈ ಭಾಗಕ್ಕೆ ಗೌರವ ತಂದುಕೊಡುತ್ತಿದ್ದಾರೆ. ಸ್ಥಳೀಯ ಕಲಾವಿದರಿಗೆ, ಯುವಕರಿಗೆ, ಪ್ರತಿಭಾವಂತರಿಗೆ ಸೂಕ್ತ ವೇದಿಕೆ ಕಲ್ಪಿಸಿ ಪ್ರೋತ್ಸಾಹ ನೀಡಲು ಏಪ್ರಿಲ್ 6ರಂದು ಕಲ್ಯಾಣ ಕಲಾ ಉತ್ಸವ ಹಮ್ಮಿಕೊಳ್ಳಲು ವಚನ ಚಾರಿಟೇಬಲ್ ಸೊಸೈಟಿ ಯೋಜನೆಯೊಂದನ್ನು ರೂಪಿಸಿದೆ. ದಿನಾಂಕ 6 ಏಪ್ರಿಲ್ 2025ರಂದು ಮುಂಜಾನೆ 10 ಗಂಟೆಗೆ ಕಲಬುರಗಿ ನಗರದ ಜಿಲ್ಲಾ ನ್ಯಾಯಾಲಯದ ಎದುರುಗಡೆ ಇರುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದ ಹತ್ತಿರದ ವಿಶ್ವೇಶ್ವರಯ್ಯ ಭವನದಲ್ಲಿ ಹಾಡುಗಾರಿಕೆ, ನಟನೆ, ಫ್ಯಾಷನ್ ಶೋ ಸ್ಪರ್ಧೆ ಏರ್ಪಡಿಸಿದ್ದು, ವಿಜೇತರಾದವರಿಗೆ ಸೂಕ್ತ ನಗದು ಬಹುಮಾನ ಹಾಗೂ ಪ್ರಶಸ್ತಿ ಪತ್ರ ನೀಡಿ ಗೌರವಿಸಲಾಗುವುದು. 5ರಿಂದ 13 ವಯಸ್ಸಿನವರಿಗೆ ಹಾಗೂ 14ರಿಂದ 30 ವಯಸ್ಸಿನ ಕಲಾವಿದರಿಗೆ ಹಾಗೂ ಮಕ್ಕಳಿಗೆ ಅವಕಾಶವಿದ್ದು, ತೀರ್ಪುಗಾರರ ನಿರ್ಣಯಕ್ಕೆ ಸ್ಪರ್ಧಾಳುಗಳು ಕಟಿಬದ್ಧರಾಗಿರಬೇಕು ಹಾಗೂ ತಮ್ಮ ಹೆಸರನ್ನು ಸ್ಕ್ಯಾನ್ ಮಾಡಿ ನೋಂದಾಯಿಸಿಕೊಳ್ಳಬೇಕು ಎಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಇಂದು ಮನವಿ ಮಾಡಲಾಯಿತು. ವಚನ ಚಾರಿಟೇಬಲ್ ಸೊಸೈಟಿ ಬೀದರ್ ಜಿಲ್ಲೆಯಲ್ಲಿ ಕಳೆದ 5 ವರ್ಷಗಳಿಂದ ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ ದಾಪುಗಾಲು ಇಟ್ಟು ಅನೇಕ ಕಾರ್ಯಚಟುವಟಿಕೆಗಳನ್ನು ಯಾರದೇ ಸಹಾಯ ಸಹಕಾರ ಇಲ್ಲದೆ ಕೇವಲ 50 ಜನರ ಸಮಾನ ಮನಸ್ಕರ ಬಳಗವನ್ನು ಕಟ್ಟಿಕೊಂಡು ಕೆಲಸ ಮಾಡ್ತಾ ಬಂದಿದೆ. ಅದು ನಮ್ಮ ಮೊದಲನೇದಾಗಿ ನಿಮ್ಗೆಲ್ಲ ಗೊತ್ತಿದೆ, ಏನು ಕೊರೋನಾ ಸಂದರ್ಭದಲ್ಲಿ ಅನೇಕ ಪೊಲೀಸ್ ಸಿಬ್ಬಂದಿಗಳು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಅವರಿಗೆ ಗಂಜಿ ವಿತರಣೆ ಇರ್ಬೋದು ಅಥವಾ ಉಪಹಾರ ವ್ಯವಸ್ಥೆ ಇರ್ಬೋದು, ನೀರಿನ ವ್ಯವಸ್ಥೆ ಕೂಡ ಮಾಡಿ ನಮ್ಮ ಕೆಲಸಕ್ಕೆ ದಾಪುಗಾಲು ಹಾಕಿವೆ. ಜೊತೆಗೆ ನಿಮಗೆಲ್ಲ ಗೊತ್ತಿದೆ, ನೀವೆಲ್ಲ ಮಾಧ್ಯಮದ ಮಿತ್ರರು, ಈ ಮಾಧ್ಯಮ ಮಿತ್ರರಿಗೆ ವರದಿಗಾರ ಇರ್ಬೋದು ಅಥವಾ ಸಹವರ್ದಿಗಾರಿರ್ಬೋದು, ಅಂಥವರನ್ನು ಎಲ್ಲರೂ ಕೂಡ ಬೆಳೆಸ್ತಾ ಇದ್ದಾರೆ. ಆದರೆ ಪತ್ರಿಕೆ ಮುಂಜಾನೆ 6 ಗಂಟೆಗೆ 7 ಗಂಟೆಗೆ
ಬರ್ತಕ್ಕಂಥ ವಿತರಕರಿಗೆ ಯಾರೂ ಕೂಡ ಇಲ್ಲಿವರೆಗೆ ಸನ್ಮಾನ ಮಾಡಿಲ್ಲ. ಅಂಥ ವಿತರಕರಿಗೆ ನಾವು ಚಳಿಗಾಲದಲ್ಲಿ ಸ್ವೆಟರನ್ನು ಕೊಟ್ಟು ಬ್ಲ್ಯಾಂಕೆಟನ್ನು ಕೊಟ್ಟು ಅವರಿಗೆ ಗೌರವ ಮಾಡಿರ್ತಕ್ಕಂಥ ಪ್ರಥಮ ಕೆಲಸ ಬೀದರ್ ಜಿಲ್ಲೆಯಲ್ಲಿ ಮಾಡೀವಿ. ಜೊತೆಗೆ ಈ ನಗರಸಭೆಯ ಸ್ವಚ್ಛತಾ ಸಿಬ್ಬಂದಿಗಳಿರ್ತಾರೆ, ಅವರು ಔಟ್ಸೋರ್ಸ್ ಇರ್ಬೋದು, ಪರ್ಮನೆಂಟ್ ಇರ್ಬೋದು, ಅಂಥ ಸಿಬ್ಬಂದಿಗಳಿಗೆ ನಾವು ಹೊದಿಕೆ ಮಾಡಿ ಅವರಿಗೂ ಕೂಡ ಸ್ವೆಟರ್ ಕೊಡೋಕ್ಕಂಥ ವ್ಯವಸ್ಥೆ ಕೂಡ ನಾವು ಮಾಡೀವಿ. ಈ ವೇದಿಕೆ ಕಲ್ಪಿಸಿದ ದಯವಿಟ್ಟು ಈ ವಿಷಯನ ತಮ್ಮ ಮಾಧ್ಯಮದಲ್ಲಿ ಪ್ರಕಟಿಸಿ ಸಹಕಾರ ಮಾಡಬೇಕಾಗಿ ನಾನು ವಚನ ಚಾರಿಟಬಲ್ ಸೊಸೈಟಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಈ ಸುದ್ದಿಗೋಷ್ಠಿಯಲ್ಲಿ ಅಲ್ಲಮಪ್ರಭು ನಾವದಗೆರೆ, ಶಿವಶಂಕರ್ ಟೋಕ್ರೆ, ಆರ್ಜಿ ಶಟಗಾರ್, ದಯಾನಂದ್ ಹಿರೇಮಠ್, ವಚನ ಜಗದೀಶ್, ಬಸವರಾಜ್ ಮೊರ್ಬದ್, ಬಾಬುರಾವ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಎಸ್ಬಿಆರ್ ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿ ವರುಣ್ ವೆಂಕಟೇಶ್ ಕುಲಕರ್ಣಿ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ನೋಟುಗಳು ಹಾಗೂ ವಿವಿಧ ಬಣ್ಣಗಳನ್ನು ಗುರುತಿಸುವ ವಿಶೇಷ ಪ್ರತಿಭೆಯನ್ನು ಹೊಂದಿದ್ದಾನೆ. ಕಲಬುರಗಿ ನಗರದ ಎಸ್ಬಿಆರ್ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ಓದುತ್ತಿರುವ ಕುಮಾರ್ ವರುಣ್ ವೆಂಕಟೇಶ್ ಕುಲಕರ್ಣಿ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ನೋಟುಗಳು ಮತ್ತು ಬಣ್ಣಗಳನ್ನು ಗುರುತಿಸಬಲ್ಲ. ಅಲ್ಲದೆ ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡು ನಾವು ಯಾವ ಬಣ್ಣದ ಬಟ್ಟೆಯನ್ನ ಧರಿಸಿದ್ದೀವಿ ಎನ್ನುವುದನ್ನ ಕೂಡ ಕರಾರುವಕ್ಕಾಗಿ ಹೇಳುತ್ತಾನೆ. ಈ ಪ್ರತಿಭೆಯ ಕುರಿತು ಇಂದು ಅವರ ಪಾಲಕ ಪೋಷಕರು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ವಿವರವಾದ ಮಾಹಿತಿ ನೀಡಿದರು. ಗಾಂಧಾರಿ ವಿದ್ಯಾ ಅಂತ ಹೇಳಿ ಎಲ್ಲಿ ಹಾವೇರಿಗೆ ಹೋಗಿ ಸರ್, ಅದಕ್ಕೆ ಒಂದು ಸ್ವಲ್ಪ ಪ್ರೋತ್ಸಾಹ ಸಿಗಬೇಕು ಸರ್, ಮತ್ತು ಅಪ್ಪವ್ರ ಗಮನಕ್ಕೆ ತರಬೇಕನ್ನೋ ಉದ್ದೇಶಕ್ಕೆ ಮಾಡೋದು, ಅದನ್ನು ಪ್ರದರ್ಶನ ಮಾಡ್ಬೇಕಂತ ಅವ್ರ ವಿದ್ಯೆ. ಬನಾನಾ, pomegranate, orange, strawberry, lychee, plum, raspberry, nectarine, avocado, mango. ಅಂತ ಜೋರಾಗಿ ಹೇಳು, ಇಲ್ಲಿ ಜೋರಾಗಿ ಹೇಳು, ಕೂಡು ಕೂಡು ಜೋರಾಗಿ ಹೇಳು, ಮ್ಯಾಲೆ ಹಿಡಿ ಕೈ. 5FU05426664 ಒಂದ್ಸರಿ ಚೆಕ್ ಮಾಡ್ಕೊರಿ ಎಷ್ಟದ ಅಂತ. ನೋಟ್ 200. ಮತ್ತೆ ಯಾರೇ ಕೊಡ್ರಿ ಚೆಕ್ ಮಾಡೋರು, ಕೊಡು, ಅದು ಕೊಡ್ರಿ ಅವ್ನ ಕೈ. 10 rupees. 098 873489. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.